केसीएन में आपका स्वागत है। मैं किंग हमीद। ಬೇಕು ಬೇಕೇ ಬೇಕು ಬೇಕೇ ಬೇಕು ಬೇಕು ಬೇಕೇ ಬೇಕು ಧಿಕ್ಕಾರ ಧಿಕ್ಕಾರ ಕಾಂಗ್ರೆಸ್ ವರಿಷ್ಠರಿಗೆ ಧಿಕ್ಕಾರ ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು ಬೇಕೇ ಬೇಕು ನ್ಯಾಯ ಬೇಕು. ನಮಸ್ಕಾರ ವೀಕ್ಷಕರೇ, ಕೆಸಿಎನ್ ನ್ಯೂಸ್ಗೆ ಸ್ವಾಗತ. ನಾನು ನಿಮ್ಮ ಸ್ವಾತಿ ಎಣ್ಣಿ. ಕರ್ನಾಟಕ ಕ್ರಾಂತಿ ಸೇನೆ ಅಧ್ಯಕ್ಷರು ಎಂಸಿ ಬಾಬು ದಿನಾಂಕ 5/8/2026 ಉಲ್ಲೇಖ 8 ಪತ್ರಿಕಾ ಪ್ರಕಟಣೆ. ವಿಷಯ: ನರಸಿಂಹರಾಜ ಕ್ಷೇತ್ರದ ಶಾಸಕರಾದ ಜನಬ್ ತಾನ್ವೀರ್ ಸೇಠ್ ಅವರಿಗೆ ಸಚಿವ ಸ್ಥಾನ ನೀಡುವಂತೆ ಮನವಿ. ಕರ್ನಾಟಕ ಸರ್ಕಾರಕ್ಕೆ ಮಾನ್ಯತೆಯಾಗಿ ಸೇರಿದ ಕಾಂಗ್ರೆಸ್ ಪಕ್ಷದ ಹಿರಿಯರಾದ ನರಸಿಂಹರಾಜು ಕ್ಷೇತ್ರದ ಜನಪ್ರಿಯ ಶಾಸಕರಾದ ಶ್ರೀ ತಾನ್ವೀರ್ ಸೇಠ್ ಅವರನ್ನ ಕ್ಯಾಬಿನೆಟ್ಗೆ ಸೇರಿಸುವ ಮೂಲಕ ಕ್ಷೇತ್ರದ ಜನತೆಗೆ ಮನ್ನಣೆ ನೀಡುವಂತೆ ಕೋರುತ್ತೇವೆ. ತಾನ್ವೀರ್ ಸೇಠ್ ಅವರು ತಮ್ಮ ತಂದೆ ಜನಬ್ ಅಜೀಜ್ ಸೇಠ್ ಅವರ ಹೆಜ್ಜೆ ಗುರುತಿನಲ್ಲಿ 40 ವರ್ಷಗಳಿಗೂ ಹೆಚ್ಚು ಕಾಲ ರಾಜಕೀಯ ಜೀವನದಲ್ಲಿ ತೊಡಗಿಸಿಕೊಂಡು ಪಕ್ಷಕ್ಕೆ ಮತ್ತು ಜನತೆಗೆ ಅವಿರತ ಸೇವೆ ಸಲ್ಲಿಸಿದ್ದಾರೆ. ಎಲ್ಲ ಮತದಾರರ ವಿಶ್ವಾಸ ಗಳಿಸಿರುವ ಅವರು ನರಸಿಂಹರಾಜ ಕ್ಷೇತ್ರದ ಅಭಿವೃದ್ಧಿಗಾಗಿ ಶ್ರಮಿಸಿದ್ದಾರೆ. ಆದರೆ ಹಿರಿತನ, ಅನುಭವ ಮತ್ತು ಪಕ್ಷ ನಿಷ್ಠೆ ಇದ್ದರೂ ಅವರಿಗೆ ಇದುವರೆಗೆ ಸಚಿವ ಸ್ಥಾನ ನೀಡಿಲ್ಲ. ಇದರಿಂದ ಪಕ್ಷದ ಕಾರ್ಯಕರ್ತರು ಮತ್ತು ಕ್ಷೇತ್ರದ ಜನರಲ್ಲಿ ಅತೀವ ಬೇಸರ ಮತ್ತು ನಿರಾಶೆ ಉಂಟಾಗಿದೆ. ಆದ್ದರಿಂದ ನರಸಿಂಹರಾಜ ಕ್ಷೇತ್ರಕ್ಕೆ ನ್ಯಾಯ ಒದಗಿಸುವ ದೃಷ್ಟಿಯಿಂದ ಮತ್ತು 75 ವರ್ಷಗಳ ಕಾಂಗ್ರೆಸ್ ನಿಷ್ಠೆಗೆ ಮನ್ನಣೆ ನೀಡುವ ಸಲುವಾಗಿ ಶ್ರೀ ತಾನ್ವೀರ್ ಸೇಠ್ ಅವರನ್ನ ರಾಜ್ಯ ಸಂಪುಟಕ್ಕೆ ಸೇರಿಸುವಂತೆ ತಮ್ಮಲ್ಲಿ ಕಳಕಳಿಯಿಂದ ಮನವಿ ಮಾಡುತ್ತೇವೆ. ನಮ್ಮ ಈ ಮನವಿಯನ್ನು ಪರಿಗಣಿಸದಿದ್ದಲ್ಲಿ ಬೆಂಬಲವಾಗಿ ನಮ್ಮ ಸಂಘಟನೆಯ ಕಾರ್ಯಕರ್ತರು ತಮ್ಮ ಹುದ್ದೆಗಳಿಗೆ ರಾಜೀನಾಮೆ ನೀಡುವಂತಾಗುತ್ತದೆ. ದಯವಿಟ್ಟು ಈ ಕುರಿತು ಸೂಕ್ತ ಕ್ರಮ ಕೈಗೊಳ್ಳಬೇಕೆಂದು ವಿನಂತಿಸುತ್ತೇವೆ. ಇಂತಿ ನಿಮ್ಮ ವಿಶ್ವಾಸಿ ಎಂಸಿ ಬಾಬು, ಅಧ್ಯಕ್ಷರು, ಕರ್ನಾಟಕ ಕ್ರಾಂತಿ ಸೇನೆ. ಸೈಯದ್ ಮುಜಾಹಿದ್, ಉಪಾಧ್ಯಕ್ಷರು. ಅಕ್ಬರ್ ಶರೀಫ್, ಪ್ರಧಾನ ಕಾರ್ಯದರ್ಶಿ. ಚಾಂದ್ ಶರೀಫ್, ಎನ್ಆರ್ ಕ್ಷೇತ್ರ. ಫಾರೂಕ್ ಚಾಂದ್. ವರದಿಗಾರರು ಕಿಂಗ್ ಹಮೀದ್. ನಿರಂತರ ಸುದ್ದಿ ಸಮಾಚಾರಗಳಿಗಾಗಿ ವೀಕ್ಷಿಸಿ ಕೆಸಿಎನ್ ನ್ಯೂಸ್. ನಮ್ಮ ವರದಿಯನ್ನ ವೀಕ್ಷಿಸಿದ್ದಕ್ಕಾಗಿ ಧನ್ಯವಾದಗಳು. ಚಾನೆಲ್ ಅನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಕಮೆಂಟ್ ಬಾಕ್ಸ್ನಲ್ಲಿ ತಮ್ಮ ಅಭಿಪ್ರಾಯವನ್ನ ತಿಳಿಸಿ. ಈ ದಿನ ಕರ್ನಾಟಕ ಕ್ರಾಂತಿ ಸೇನೆ ಹಾಗೂ ಕಾಂಗ್ರೆಸ್ನ ಕಾರ್ಯಕರ್ತರು ಹಾಗೂ ರಿಯಲ್ ಎಸ್ಟೇಟ್ನ ಎಲ್ಲ ಮಿತ್ರರು ಈ ದಿನ ಈ ಒಂದು ನೂತನವಾಗಿ ರಚನೆಯಾಗಿರ್ತಕ್ಕಂಥ ಸಚಿವ ಸಂಪುಟದಲ್ಲಿ ನರಸಿಂಹರಾಜ ಕ್ಷೇತ್ರದ ಶಾಸಕರಾದಂಥ ತನ್ವೀರ್ ಸೇಠ್ ಅವರನ್ನ ಆಯ್ಕೆ ಮಾಡಿಲ್ಲ ಅನ್ನೋದು ನಮ್ಮ ಮೊದಲನೇ ಪ್ರಶ್ನೆ. ಹಾಗೇನೆ ಕಾಂಗ್ರೆಸ್ನ ವರಿಷ್ಠರು, ಕೆಪಿಸಿಸಿ ಅಧ್ಯಕ್ಷರು, ಸನ್ಮಾನ್ಯ ಮುಖ್ಯಮಂತ್ರಿಗಳಲ್ಲಿ ನಾವು ಕೇಳೋ ಪ್ರಶ್ನೆ, ನಮ್ಮ ಪ್ರಶ್ನೆಗೆ ಉತ್ತರ ಕೊಡಿ. ಏನು ಅಂದರೆ, ಸಚಿವ ಸ್ಥಾನಕ್ಕೆ ನೀವು ಆಯ್ಕೆ ಮಾಡುವಾಗ ಯಾವ ಮಾನದಂಡ ಹಾಗೂ ಯಾವ ಅರ್ಹತೆಯನ್ನು ಇಟ್ಕೊಂಡು ನೀವು ಸಚಿವರನ್ನಾಗಿ ಆಯ್ಕೆ ಮಾಡ್ತೀರಾ ಅನ್ನೋದು ನಮ್ಮ ಮೊದಲನೇ ಪ್ರಶ್ನೆ. ನಮ್ಮ ಎರಡನೇ ಪ್ರಶ್ನೆ ಏನು ಅಂದರೆ, ತನ್ವೀರ್ ಸೇಠ್ ಅವರು ಸತತವಾಗಿ 6 ಬಾರಿ ಗೆದ್ದಿದ್ದಾರೆ. ಇವರ ಒಂದು 40 ವರ್ಷದ ರಾಜಕೀಯ ಜೀವನದಲ್ಲಿ ಯಾವುದೇ ರೀತಿಯಾದಂಥ ಪಕ್ಷ ವಿರೋಧಿ ಚಟುವಟಿಕೆಗಳಲ್ಲಿ ತೊಡಗುವುದಾಗಲಿ, ಪಕ್ಷದ ವಿರುದ್ಧ, ಪಕ್ಷದ ವರಿಷ್ಠರ ವಿರುದ್ಧ ಯಾವುದೇ ಒಂದು ರೀತಿಯಾದಂಥ ಹೇಳಿಕೆಯನ್ನು ನೀಡೋದಾಗಲಿ ಅವರು ಮಾಡಲಿಲ್ಲ. ಹಾಗೂ ಇವರ ಈ ಒಂದು 6 ಬಾರಿ ಶಾಸಕರಾಗಿ ಗೆದ್ದಿರೋ ಈ ಸಮಯದಲ್ಲಿ ಇವರು ಕುರ್ಚಿಗೋಸ್ಕರ, ಸಚಿವರಿಗೋಸ್ಕರ ಯಾವುದೇ ರೀತಿಯಾದಂಥ ಲಾಬಿ ಮಾಡೋದು, ತಮ್ಮ ಬೆಂಬಲಿಗರನ್ನ ಎತ್ಕಟ್ಟಿ ಪ್ರತಿಭಟನೆ ಮಾಡೋದು, ಇಂಥ ಕೆಲಸಗಳನ್ನೂ ಮಾಡಲಿಲ್ಲ. ಯಾಕೆ ಅಂದರೆ ಅವರು ಒಳ್ಳೆ ವಿದ್ಯಾವಂತರು, ಒಳ್ಳೆ ರಾಜಕೀಯ ಕುಟುಂಬದಿಂದ ಬಂದವರು, ಅವರು ಒಳ್ಳೆ ಸಂಸ್ಕೃತಿಯನ್ನು ಇಟ್ಕೊಂಡಿರೋರು ಹಾಗೂ ಪಕ್ಷನಿಷ್ಠೆ ಅವರಲ್ಲಿ ಇರೋದರಿಂದ, ನನ್ನಲ್ಲಿ ಎಲ್ಲ ಅರ್ಹತೆ ಇರೋದರಿಂದ ನನ್ನನ್ನು ಪಕ್ಷ ಗುರುತಿಸಿ ನನಗೆ ಸಚಿವ ಸ್ಥಾನ ನೀಡುತ್ತೆ ಅಂತ ಇಲ್ಲಿವರೆಗೂ ಅವರು ಕಾದು ನೋಡ್ತಾ ಇದ್ರು. ಕಳೆದ ಬಾರಿನೂ ಸಹ ಅವರಿಗೆ ಸಚಿವ ಸ್ಥಾನ ನೀಡಬೇಕು ಅಂತ ಎಲ್ಲರೂ ಕೇಳಿದಾಗ ಮೈಸೂರು ಜಿಲ್ಲೆಯವರೇ ಮುಖ್ಯಮಂತ್ರಿಗಳಾಗಿದ್ದಾರೆ, ಆದ್ದರಿಂದ ಈ ಬಾರಿ ನಿಮಗೆ ಕೊಡೋಕ್ಕಾಗಲ್ಲ, ಮುಂದಿನ ಸತಿ ಕೊಡ್ತೀವಿ ಅಂತ ಹೇಳಿದರು. ಆದರೆ ಈ ಬಾರಿ ಅವರು ಕೊಡ್ತಾರೆ ಅಂತ ಹೇಳಿ ಇಲ್ಲಿಯ ಮತದಾರರು ಭಾಳಷ್ಟು ನಿರೀಕ್ಷೆಯನ್ನು ಇಟ್ಕೊಂಡಿದ್ರು. ಆದರೆ ಅವ್ರ ನಿರೀಕ್ಷೆಯನ್ನು ಸುಳ್ಳು ಮಾಡಿ ಅವ್ರ ಮನಸ್ಸಿಗೆ ನೋವನ್ನು ಉಂಟು ಮಾಡಿದ್ದಾರೆ.
ಇದಕ್ಕೆ ಯಾವುದೇ ರೀತಿಯಾದಂಥ ಒಂದು ಕ್ಷಮೆಯನ್ನು ಸಹ ಮುಖ್ಯಮಂತ್ರಿಗಳಾಗಲಿ KPCC ಅಧ್ಯಕ್ಷರಾಗಲಿ ಮಾಧ್ಯಮದ ಮೂಲಕ ಕೇಳ್ಕೊಳ್ಳಿಲ್ಲ. ಎಲ್ರಿಗೂ ನಾವು ಸಚಿವ ಸ್ಥಾನ ಮಾಡೋಕ್ಕಾಗಲ್ಲ ಅಂತಾರೆ. ಹಾಗಾದರೆ ಯಾವ ಮಾನದಂಡ, ಯಾವ ಅರ್ಹತೆ ಮೇಲೆ ಇವಾಗ ಸಚಿವ ಸ್ಥಾನ ಕೊಟ್ಟಿದ್ದೀರಾ? ಬೇರೆ ಪಕ್ಷದಿಂದ ಬಂದವರಿಗೆ ನೀವು ಸಚಿವ ಸ್ಥಾನ ಕೊಟ್ಟಿದ್ದೀರಾ, ಮೊದಲನೇ ಬಾರಿ ಗೆದ್ದು ಬಂದವರಿಗೆ ಸಚಿವ ಸ್ಥಾನ ಕೊಟ್ಟಿದ್ದೀರಾ, ಪ್ರಮಾಣ ವಚನನ ಸರಿಯಾಗಿ ಓದಕ್ಕೆ ಬರದೇ ಇದ್ದವ್ರಿಗೂ ಸಚಿವ ಸ್ಥಾನ ಕೊಟ್ಟಿದ್ದೀರಾ, ಕನ್ನಡ ಸರಿಯಾಗಿ ಮಾತಾಡಕ್ಕೆ ಬರದೇ ಇದ್ದವ್ರಿಗೂ ನೀವು ಸಚಿವ ಸ್ಥಾನ ಕೊಟ್ಟಿದ್ದೀರಾ. ನಮ್ಮ ಶಾಸಕರು ಕನ್ನಡವನ್ನು ಚೆನ್ನಾಗಿ ಓದ್ತಾರೆ, ಬರೀತಾರೆ, ಚೆನ್ನಾಗಿ ಮಾತಾಡ್ತಾರೆ. ಇವರು ಒಬ್ಬ ಉತ್ತಮವಾದಂಥ ಒಬ್ಬ ಕನ್ನಡಿಗ ಅಂತ ಹೇಳ್ಕೊಳ್ಳೋದ್ರಲ್ಲಿ ನಮ್ಮ ನರಸಿಂಹರಾಜ ಕ್ಷೇತ್ರದವರಿಗೆ ಭಾಳ ಹೆಮ್ಮೆ ಇದೆ. ಹಾಗಿರ್ಬೇಕಾದ್ರೆ ಒಬ್ಬ ಕನ್ನಡಿಗನಿಗೆ ಯಾಕೆ ನೀವು ದ್ರೋಹ ಮಾಡಿದ್ದೀರಾ? ಇವಾಗ ನೀವು ಸಚಿವ ಸ್ಥಾನ ಕೊಡಬೇಕಾದ್ರೆ ದಲಿತ ಕೋಟ, ಮುಸ್ಲಿಂ ಕೋಟ, ಲಿಂಗಾಯತ್ ಕೋಟ, ಒಕ್ಕಲಿಗ ಕೋಟ ಅಂತ ಎಲ್ರಿಗೂ ಕೋಟ ಕೊಡ್ತಾ ಇದ್ದಾರೆ. ಹಾಗೇನೆ ಕನ್ನಡಿಗರಿಗೊಂದು ಕೋಟ ಕೊಡಬೇಕಲ್ವ ನೀವು? ಯಾಕೆಂದ್ರೆ ಕರ್ನಾಟಕ ರಾಜ್ಯ ಅನ್ನೋದು 1955ರಲ್ಲಿ ಅಸ್ತಿತ್ವಕ್ಕೆ ಬಂದದ್ದು ಕನ್ನಡ ಭಾಷೆ ಆಧಾರದ ಮೇಲೆ. ಪಕ್ಕದ ತಮಿಳುನಾಡು ನೋಡಿ, ಅಲ್ಲಿ ತಮಿಳು ಭಾಷೆ ಮಾತಾಡತಕ್ಕಂಥ ಸಚಿವರು, ಸಂಪುಟದಲ್ಲಿ ಇರ್ತಕ್ಕಂಥ 240 ಜನ ಶಾಸಕರು ಸಹ ತಮಿಳನ್ನ ಮಾತಾಡ್ತಾರೆ, ತಮಿಳನ್ನ ಓದ್ತಾರೆ, ಬರೀತಾರೆ. ಕೇರಳಕ್ಕೆ ಹೋಗಿ ಪ್ರತಿಯೊಬ್ಬರು ಕೇರಳ ಮಾತಾಡ್ತಾರೆ, ಮಹಾರಾಷ್ಟ್ರಕ್ಕೆ ಹೋಗಿ ಎಲ್ಲರೂ ಮರಾಠಿ ಮಾತಾಡ್ತಾರೆ, ಆಂಧ್ರಕ್ಕೆ ಹೋಗಿ ಎಲ್ಲ ತೆಲುಗು ಮಾತಾಡ್ತಾರೆ. ಆದರೆ ಕನ್ನಡನೇ ಬರೆಯಕ್ಕೆ ಬರದೆ, ಓದಕ್ಕೆ ಬರದೆ, ಆದರೆ ಸಚಿವರು ಮಾತ್ರ ಆಗ್ತಾ ಇದ್ದಾರೆ ಅಂದರೆ ಅದು ನಮ್ಮ ಕರ್ನಾಟಕದಲ್ಲಿ ಮಾತ್ರ. ಇದು ಕಾಂಗ್ರೆಸ್ ಸರ್ಕಾರ ಇರ್ಬೋದು, ಬೇರೆ ಯಾವುದೇ ಸರ್ಕಾರ ಇರ್ಬೋದು, ಇದು ಕನ್ನಡಿಗರಿಗೆ ಮಾಡ್ತಾ ಇರತಕ್ಕಂಥ ಅವಮಾನ. ಈ ಅವಮಾನನ ಕರ್ನಾಟಕ ಕ್ರಾಂತಿ ಸೇನೆ ಯಾವುದೇ ಕಾರಣಕ್ಕೂ ಸಹಿಸಲ್ಲ. ಇನ್ನು ಮುಂದೆ ಸಚಿವರಾಗಿ ನೀವು ಯಾರನ್ನ ಆಯ್ಕೆ ಮಾಡ್ತೀರಾ, ಮೊದಲನೇ ಅರ್ಹತೆ ಅವರಿಗೆ ಕನ್ನಡವನ್ನು ಓದಲಿಕ್ಕೆ, ಬರೀಲಿಕ್ಕೆ, ಮಾತಾಡ್ಲಿಕ್ಕೆ ಬರಬೇಕು. ಅಂಥವ್ರಿಗೆ ಮೊದಲಾಗಿ ನೀವು ಸಚಿವ ಸ್ಥಾನ ಕೊಡಿ ಸ್ವಾಮಿ. ಕನ್ನಡ ಮಾತಾಡಕ್ಕೆ ಬರಲ್ಲ, ಪ್ರಮಾಣ ವಚನನ ಸರಿಯಾಗಿ ಓದಕ್ಕೆ ಬರ್ತಾ ಇಲ್ಲ ಒಬ್ಬರಿಗೆ. ಮಾಧ್ಯಮದವರು ಅವ್ರನ್ನ ಪ್ರಶ್ನೆ ಮಾಡಿದ್ರೆ ನಾನು ಕನ್ನಡಕ ಹಾಕಿರಲಿಲ್ಲ, ಅದು ಕಾಣಿಸ್ಲಿಲ್ಲ ಅಂತ ಹೇಳ್ತಾರೆ. ಎಂಥ ಒಂದು ವಿಪರ್ಯಾಸ. ಹಾಗೇನೆ ನಿನ್ನೆ DK ಶಿವಕುಮಾರ್ ಅವರು ಒಂದು ಮಾತು ಹೇಳಿದ್ದಾರೆ, ಯಾರ್ಯಾರು ರಾಜೀನಾಮೆ ಕೊಡ್ತೀರಾ ಅವ್ರ ರಾಜೀನಾಮೆಯನ್ನು 5 ನಿಮಿಷದಲ್ಲಿ ನಾನು ಸ್ವೀಕರಿಸ್ತೀನಿ ಅಂತ. ನಾನು ಕೇಳ್ತೀನಿ, 6 ಬಾರಿ ಕಾಂಗ್ರೆಸ್ ಪಕ್ಷದಿಂದ ಇವರಿಗೆ ಯಾವ ಅರ್ಹತೆ ಮೇಲೆ ನೀವು ಟಿಕೆಟನ್ನು ಕೊಟ್ಟಿದ್ದೀರಾ? ನೀವು ಕಾಂಗ್ರೆಸ್ನಿಂದ ತನ್ವೀರ್ ಸೇಠ್ ಅವರಿಗೆ ಟಿಕೆಟ್ 6 ಬಾರಿ ಕೊಟ್ಟಿರೋದ್ರಿಂದ 6 ಬಾರಿನೂ ನಾವು ತನ್ವೀರ್ ಸೇಠ್ನವ್ರನ್ನು ಮೆಚ್ಚಿ, ಕಾಂಗ್ರೆಸ್ ಪಕ್ಷವನ್ನು ಮೆಚ್ಚಿ ಇಲ್ಲಿರ್ತಕ್ಕಂಥ ವೋಟರ್ಸು ಓಟ್ ಕೊಟ್ಟಿದ್ದಾರೆ. ಈಗ ನೀವು 5 ನಿಮಿಷದಲ್ಲಿ ನೀವು ಓಟ್ ಕೊಡಿ, ನೀವು ರಾಜೀನಾಮೆ ಕೊಡಿ ಅಂದರೆ ಕಾರ್ಯಕರ್ತರು ಎಲ್ಲರೂ ಇವತ್ತಿಂದ ರಾಜೀನಾಮೆ ಕೊಡೋಕ್ಕೆ 24 ಗಂಟೆನೂ ಸಿದ್ಧರಿದ್ದಾರೆ. ಈ ಕಾರ್ಯಕರ್ತರು ಕಾಂಗ್ರೆಸ್ ಪಕ್ಷಕ್ಕೆ ಓಟ್ ಹಾಕಿರ್ತಕ್ಕಂಥ ವೋಟರ್ಸು ನಿಮಗೆ ಬೇಡ ಅನ್ನೋದೇ ಆದರೆ ನೀವು ರಾಜೀನಾಮೆ ತಗೊಳ್ಳೋದಕ್ಕೆ ನಿಮ್ಮ ಕಡೆಯಿಂದ ಯಾರನ್ನ ಕಳಿಸ್ತೀರಾ ಅವ್ರನ್ನ ಕಳಿಸಿ. ಇವತ್ತಿಂದ NR ಕ್ಷೇತ್ರದಲ್ಲಿ ಪ್ರತಿಯೊಬ್ಬ ಕಾಂಗ್ರೆಸ್ ಕಾರ್ಯಕರ್ತನು ರಾಜೀನಾಮೆ ಕೊಡೋಕ್ಕೆ ಸಿದ್ಧ ಇದ್ದಾನೆ. ಈ ಮೂಲಕ, ಈ ಮಾಧ್ಯಮದ ಮೂಲಕ ಕಾಂಗ್ರೆಸ್ನ ವರಿಷ್ಠರಿಗೆ, ಕಾಂಗ್ರೆಸ್ನ ಮುಖ್ಯಮಂತ್ರಿಗಳಿಗೆ, KPCC ಅಧ್ಯಕ್ಷರಿಗೆ ಎಚ್ಚರಿಕೆಯನ್ನ ನೀಡ್ತಾ ಇದ್ದೀವಿ. ಬೇಕೇ ಬೇಕು, ಬೇಕೇ ಬೇಕು. ಎಲ್ಲಿಯ ತನಕ ಹೋರಾಟ, ಎಲ್ಲಿಯ ತನಕ ಹೋರಾಟ? ಕಾಂಗ್ರೆಸ್ ವರಿಷ್ಠರಿಗೆ, ಕಾಂಗ್ರೆಸ್ ವರಿಷ್ಠರಿಗೆ, KPCC ಅಧ್ಯಕ್ಷರಿಗೆ, KPCC ಅಧ್ಯಕ್ಷರಿಗೆ, ಮಾನ್ಯ ಮುಖ್ಯಮಂತ್ರಿಗಳಿಗೆ, ಕಾಂಗ್ರೆಸ್ ಕಾರ್ಯಕರ್ತರನ್ನು ಕಡೆಗಣಿಸುತ್ತಿರುವ ಕಾಂಗ್ರೆಸ್ ಪಕ್ಷಕ್ಕೆ ಬೇಕೇ ಬೇಕು, ಬೇಕೇ ಬೇಕು. ನಮಸ್ಕಾರ. ನಮ್ಮ ಮೈಸೂರಿನ ನರಸಿಂಹ ಕ್ಷೇತ್ರದ MLA ತನ್ವೀರ್ ಸೇಠ್ ಅವರಿಗೆ ಮೋಸ ಮಾಡಿರೋದು ಯಾವುದೇ ಕಾರಣಕ್ಕೂ ಬಹಳ ದಿನ ಇರೋದಿಲ್ಲ ಅಂತೇಳಿ ನಾವು ಈ ಮುಖಾಂತರ ಹೇಳಕ್ಕಿಸ್ತೇನೆ. ಹಾಗೂ ನಮ್ಮ ಸಿದ್ದರಾಮಯ್ಯ ಸಾಹೇಬರು ತನ್ವೀರ್ ಸೇಠ್ ಅವರಿಗೆ ಬಹಳ ಸತಿ ಅವಮಾನನೇ ಮಾಡ್ಕೊಂಡ್ ಬಂದ್ರು. ಅವಮಾನಕ್ಕೆ ನಾವು ಸಹಿಸಿ ನಮ್ಮ ನರಸಿಂಹ ಕ್ಷೇತ್ರದ ಜನ ಬಹಳಷ್ಟು ನಂಬಿದ್ರು, ಆದರೆ ಅವರಿಗೆ ಮೋಸ ಮಾಡಿ ಮನೆ ಕುಣ್ಸಂಗ್ ಮಾಡಿದ್ರು. ಹಾಗೆ DK ಶಿವಕುಮಾರ್ ಸಾಹೇಬರು ಮಂತ್ರಿಯಾಗಿ ಅವ್ರನ್ನ ಹೆದೆ ತಟ್ಟಿ ಯಾವುದೇ ಸ್ಟೇಜ್ ಮೇಲೆ ಹೋದ್ರು ಕೂಡ DK ಶಿವಕುಮಾರ್ ಮಂತ್ರಿ ಆಗಲಿ, ಮುಖ್ಯಮಂತ್ರಿ ಆಗಲಿ ಅಂತೇಳಿ ಕೈಯನ್ನು ತೊಟ್ಟಿ ಭಾಳಷ್ಟು ಜನರಿಗೆ ಹೋಲಿಕೆ ಮಾಡಿದ್ರು. ಆದರೆ ಇವತ್ತು DK ಶಿವಕುಮಾರ್ ಸಾಹೇಬ್ರೆ, ನೀವು ಅವ್ರನ್ನ ಕೈ ಬಿಟ್ಟಿದ್ದು ಅವ್ರಿಗೆಲ್ಲ ಮೈಸೂರಿನ ನರಸಿಂಹ ಕ್ಷೇತ್ರದ ಜನ ಒಬ್ಬೊಬ್ಬ ಹುಡುಗನಿಗೂ ಕೂಡ ಅವಮಾನ ಮಾಡಿದಿರಿ. ಅದನ್ನು ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಕ್ಷಮಿಸೋದಿಲ್ಲ. ಯಾಕೆಂದರೆ
ಆಮೇಲೆ ನೀವು ಬರ್ತಾ ಇದ್ರೆ ನಿಮಗೆ ಬಹಳಷ್ಟು ಗೌರವ ಕೊಟ್ಟು ಬರ್ತಾರೆ ಅಂತ ರೋಡಲ್ಲೆಲ್ಲ ಡಿ ಕೆ ಶಿವಕುಮಾರ್ ಅವ್ರನ್ನ ಕಟೌಟ್ ಹಾಕೊಂಡು ಡಿ ಕೆ ಶಿವಕುಮಾರ್ ಬರ್ತಾರೆ ಅಂತೇಳಿ ಜೈಕಾರ ಕೂಗ್ಲಿಕ್ಕೆ ಬೀದಿಲಿ ಕೂಡ ಜನ ನಿಂತ್ಕೊಂಡಿದ್ರು. ಅದೇ ರೀತಿ ಖರ್ಗೆ ಸಾಹೇಬ್ರೆ ನೀವೆಲ್ಲಿದ್ರಿ? ನಿಮ್ಮನ್ನ ಬಹಳಷ್ಟು ದಿವಸದಿಂದ ನಮ್ಮ ಖರ್ಗೆ ಸಾಹೇಬ್ರಿದ್ದಾರೆ ಅಂತೇಳಿ ಬೆನ್ನು ಮೂಳೆಯನ್ನ ತಟ್ಕೊಂಡು ಮುಂದಕ್ಕೆ ನಿಂತ್ಕೊಂಡಿದ್ರು. ಯಾವುದೇ ರೋಡಲ್ಲೂ ಕೂಡ ಕೆಪಿಸಿಸಿ ಅಧ್ಯಕ್ಷರೇ, ನೀವು ಕೂಡ ಬಹಳಷ್ಟು ನಮ್ಮ ತನ್ವೀರ್ ಸೇಠ್ಗೆ ಅವಮಾನ ಮಾಡಿದಿರಿ. ಇದನ್ನ ಯಾವುದೇ ರೀತಿ ನಮ್ಮ ಮೈಸೂರಿನ ನರಸಿಂಹ ಕ್ಷೇತ್ರದ ಜನ ಯಾವುದೇ ರೀತಿ ನಿಮ್ಮನ್ನ ಕ್ಷಮೆ ಕೇಳೋದಿಲ್ಲ ಮತ್ತು ಕ್ಷಮಿಸೋದು ಇಲ್ಲ. ನೀವು ತನ್ವೀರ್ ಸೇಠ್ ಅವ್ರನ್ನ ಮಂತ್ರಿ ಸ್ಥಾನ ಮಾಡಬೇಕು. ಯಾರ್ಯಾರಿಗೂ ಕರ್ಕೊಂಬಂದು ನೀವು ಮಂತ್ರಿ ಸ್ಥಾನ ಮಾಡಿದಿರಿ. ಇವತ್ತು ಯಾವುದೋ ಪಾರ್ಟಿಲಿದ್ರು ಅವ್ರಿಗೆ ABCD ಬರಲ್ಲ ಅಂಥವ್ರನ್ನೆಲ್ಲ ನೀವು ಮಂತ್ರಿ ಸ್ಥಾನ ಕೊಟ್ಟು ಅವ್ರನ್ನ ಕಳ್ಸಿದಿರಿ. ಇದೇ ರೀತಿ ಮುಂದಕ್ಕೆ ಹೋದ್ರೆ ಬಹಳ ಅವಮಾನ ಆಗುತ್ತೆ ನಿಮ್ಮ ಪಕ್ಷಕ್ಕೆ. ಮತ್ತೆ ಡಿ ಕೆ ಶಿವಕುಮಾರ್ ಅವರೇ, ನೀವು ಹೇಳ್ತೀರಿ 5 ನಿಮಿಷದಲ್ಲಿ ನಾನು ನಿಮ್ಮ ಇದನ್ನ ತಗೊಳ್ತೀನಿ ಅಂತ ಹೇಳಿ, ಅದು ಯಾವುದೇ ಕಾರಣಕ್ಕೂ ಸಾಧ್ಯ ಇಲ್ಲ. ಅದೇ ರೀತಿ 20 ಜನ ಒಂದಾಗಿ ನಿಮ್ಮನ್ನ ಇಳಿಸೋದು ಗೊತ್ತು, ಕುಣಿಸೋದು ಗೊತ್ತು. ಇದೇ ರೀತಿ ನಮ್ಮ ಅಜಿತ್ ಸೇಠ್ ಅವರು ಇದೇ ರೀತಿ ಮಾಡಬೇಕಾದ್ರೆ ಬಂಗಾರಪ್ಪವ್ರನ್ನ ಅದೇ 8 ದಿವಸದಲ್ಲಿ ಮನೆ ಕಳಿಸಿದ್ರು. ಇದು ನಿಮ್ಗೆ ಹೆಚ್ಚಿಗೆ ಇರಲಿ. ನಮ್ಮ NR ಕ್ಷೇತ್ರದ ನರಸಿಂಹರ ಕ್ಷೇತ್ರದ ಜನರನ್ನ ಅವರ ಪರವಾಗಿ ನಮ್ಮ ಇಡೀ ಕರ್ನಾಟಕದ ಜನರ ಪರವಾಗಿ ನಿಮಗೆ ಎಚ್ಚರಿಕೆ ಕೊಡ್ತಾ ಇದ್ದೀನಿ. ನೀವು ಬರೀ ಚಾಲೆಂಜ್ ಮಾಡ್ತಾ ಇದ್ದೀರಿ. ಯಾವುದೇ ರೀತಿ ನಾನು ಮಾತಾಡ್ತೀನಿ, ಒಂದು ಕರ್ಸಿ ಅವ್ರಿಗೆ ಯಾವುದೇ ರೀತಿ ಅವ್ರಿಗೆ ಒಳ್ಳೇದು ನಾನು ಮಾಡ್ತೀನಿ ಅಂತೇಳಿ ಅವ್ರಿಗೆ ಮಾಡ್ತಾ ಇಲ್ಲ. ನೀವು ಬರೀ ಚಾಲೆಂಜ್ ಮಾಡ್ತಾ ಇದ್ದೀರಿ. ಈ ಚಾಲೆಂಜು ಭಾಳ ದಿನ ಇರೋದಿಲ್ಲ. ನಿಮ್ಮವರೇ ನಿಮಗೆ ಕೆಳಗಡೆ ಇಳಿಸೋಕ್ಕೆ ಭಾಳ ದಿನ ಇಲ್ಲ, ಸ್ವಲ್ಪ ದಿನದ ಮಧ್ಯದಲ್ಲೇ ಮಾಡ್ತಾರೆ. ಇದನ್ನ ಎಚ್ಚರಿಕೆ ಇರಲಿ. ನಾವು ನಿಮ್ಮ ಹತ್ರ ಬಂದು ಬಗೆಟ್ ಇಟ್ಕೊಂಡ್ ಬರ್ತಾ ಇಲ್ಲ. ಅವರು ನ್ಯಾಯವಾಗಿ ಮಂತ್ರಿ ಸ್ಥಾನ ಕೇಳ್ತವ್ರೆ, ಅವರು ಕೊಡಲಿಲ್ಲ. ಯಾರ್ಯಾರಿಗೂ ಕರೆದ್ಬಿಟ್ಟು ಕೊಡ್ತೀನಿ. ನೀವು ನಿಮ್ಮನ್ನ ಎಷ್ಟು ಅವರು ನಂಬಿದ್ರು, ಅಣ್ಣನ ಸಮಾನ ಮಾಡಿದ್ರು, ತಂದೆ ಸಮಾನ ಮಾಡಿದ್ರು. ಆದರೂ ಕೂಡ ಡಿ ಕೆ ಶಿವಕುಮಾರ್ ಅವರೇ, ನೀವು ಮಾಡಿದ್ದು ಅವಮಾನ ಯಾರು ಮಾಡ್ತಾರೆ ಅಂತೇಳಿ ಸಿದ್ದರಾಮಯ್ಯ ಮಾಡಲಿ, ಅವ್ರ ಮಗ ಮಾಡಲಿ, ಯಾರೇ ಮಾಡಲಿ, ಆದರೆ ನಿಮ್ಮ ಮೇಲೆ ಎಷ್ಟು ಅಭಿಮಾನ ಮಡಗಿದ್ರು, ಅದಕ್ಕೆ ದ್ರೋಹ ಮಾಡಿದಿರಿ ನೀವು. ಯಾವುದೇ ರೀತಿ ನಿಮ್ಮನ್ನ ಎಲ್ಲ ಸಚಿವರು ಸೇರಿ ನಾನು ಎಲ್ಲ ಸಚಿವರಿಂದ ನಾನು ಮನವರಿಕೆ ಮಾಡ್ಕೋತಾ ಇದ್ದೀನಿ. ಅವರೊಂದು 20 ಜನ ಒಟ್ಟಿಗೆ ಆಗಿ ಅವ್ರನ್ನ ಇಳಿಸಿ ಮುಂದಕ್ಕೆ ಒಂದು ಒಳ್ಳೆ CMನ ತರಬೇಕಂತೇಳಿ ನಾನು ಈ ಮುಖಾಂತರ ಕೇಳಕ್ಕೆ ಬಯಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ಸರ್, ನಾವು ರಾಜನಗರ ರಿಯಲ್ ಎಸ್ಟೇಟ್ ಉದ್ಯಮಿಯಾದಂಥ ಕಿಂಗ್ ಅಯ್ಯೂಬ್ ನೋಡಿ, ಈ ಬಾರಿ ನಮಗಾಗಿರೋ ಅನ್ಯಕ್ಕೋಸ್ಕರ ನಾವು ಇಡೀ NR ಕ್ಷೇತ್ರದಿಂದ ಜನಗಳೆಲ್ಲ ಸೇರಿ ಇವತ್ತು ಒಂದು ಪ್ರೊಟೆಸ್ಟ್ ಮಾಡ್ತಾ ಇದ್ದೀವಿ. ಏನಪ್ಪ ಉದ್ದೇಶ ಅಂತ ಹೇಳಿದ್ರೆ, 50-60 ವರ್ಷದಿಂದ ದಿವಂಗತ ಅಜಿತ್ ಸೇಠ್ ಸಾಹೇಬರು ಈ ಬಾರಿ ಅವರು ಹೋರಾಟ ಮಾಡಿ ಜನಗಳ ಕೊಂಡಾಡಿ ಅವರೊಂದು ಭದ್ರಕೋಟೆ ಅಂತ ಕಟ್ಟಿ ಈ ಭಾಗಕ್ಕೆ ಅವರೊಂದು ತಕ್ಕ ಮಿನಿಸ್ಟರ್ ಆಗಿದ್ರು. ಆದರೆ ಸಹ ಅವ್ರ ಮಗನಾದಂಥ ತನ್ವೀರ್ ಸೇಠ್ ಸಾಹೇಬರು 6 ವರ್ಷ ಸತತವಾಗಿ ಗೆದ್ದು ಅವ್ರಿಗೆ ಸಿಕ್ಕಿರೋದೇನಪ್ಪ ಅಂದರೆ ಏನೂ ಇಲ್ಲ. ನಾವು ಹೇಳ್ತಾ ಇರೋದು ಇಷ್ಟೇ, ನಾವು ಇಡೀ ಏರಿಯಾದ ಜನತೆ ಸೇರಿ ಇಷ್ಟೇ ಪ್ರೊಟೆಸ್ಟ್ ಮಾಡ್ತಾ ಇರೋದು. ಅವ್ರಿಗೆ ಕೊಡುವಂಥ ಒಂದು ಅರ್ಥಕ್ಷಿತವಾದಂಥ ಒಂದು ಮಿನಿಸ್ಟ್ರಿ ಸಿಗ್ಬೇಕಂತ ಆಗ್ಬಿಟ್ಟು ಜನರೆಲ್ಲ ಓಡಾಟ ಮಾಡ್ತಾರೆ. ಅವ್ರ ಸೋಲಲ್ಲ, ಇಡೀ ನಮ್ಮ NR ಕ್ಷೇತ್ರದ ಸೋಲಿದು. ಈ ಸೋಲಿನಿಂದ ನಮಗೆ ತುಂಬ ಮನಸ್ಸು ಬೇಜಾರಾಗೈತೆ. ಈ ಭದ್ರಕೋಟೆ ಸುಮಾರು 60 ವರ್ಷದಿಂದ ಉಳಿಸ್ಕೊಂಡು ಬಂದಿದ್ದಾರೆ ದಿವಂಗತ ಅಜಿತ್ ಸೇಠ್ ಸಾಹೇಬರು ಮತ್ತು ತನ್ವೀರ್ ಸೇಠ್ ಸಾಹೇಬರು. ಇನ್ನು ಮುಂದೆ ಆ ಭದ್ರಕೋಟೆ ಬೀಳೋ ಅವಕಾಶ ಮಾಡಿಕೊಡ್ಬೇಡಿ ಅಂತ ಹೇಳಿ, ಮತ್ತು ಇಡೀ ಈ ಭಾಗಕ್ಕೆ ನಿಮಗೆ ದೊಡ್ಡ ಸೋಲಾಗೈತೆ. ತನ್ವೀರ್ ಸೇಠ್ ಸೋಲಲ್ಲ, ಇಡೀ ನಮ್ಮ NR ಕ್ಷೇತ್ರದ ಸೋಲು. ದಯವಿಟ್ಟು DKC ಅವರೇ ತಾವು ಮನಸ್ಸು ಮೇಲೆ ಕೈ ಮಾಡ್ಕೊಂಡು ನಮ್ಗೆ ಆಗುವ ಅನ್ಯಾಯಕ್ಕೆ ನೀವು ಪರಿಣಾಮ ಕೊಡಬೇಕೆಂದು ಕಳಕಳಿಯಿಂದ ಕೇಳ್ತಾ ಇದ್ದೀವಿ.